ಎಂಬತ್ತೈದು. ಇದು ಅಲ್ಲೇ ಮಾಡು, ಅಲ್ಲೇ ತೆಗಿ, ವಿಡಿಯೋ ಮಾಡು ಅಷ್ಟು ಅಲ್ಲೇ ಮಾಡು. ಸ್ವಲ್ಪ ಹಿಂದೋಗಿ ಒಂಚೂರು ಎಲ್ಲರೂ ಬರ್ತಾರೆ. ಈ ದಿನ ನಾನು ಬುದ್ಧದ ರಂಗವನ್ನು ಹೇಳಿ ಗ್ರಾಮಕ್ಕೆ ಬಂದಾಗ ಇಲ್ಲಿ ಒಂದು ದೊಡ್ಡ ಆಲಮರ ಕಟ್ಟೆ ಇದೆ. ಅಲ್ಲಿ ಇದ್ದಂಥ ಹಿರಿಯರನ್ನು ಮಾತಾಡ್ತಿದ್ದೆ. ಇಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿದೆ ಅಂತ ನಾನು ಬಯಸ್ತೇನೆ. ಚೆನ್ನಾಗಿ ಆಗಲಿ, ಇನ್ನೂ ಚೆನ್ನಾಗಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂತೆ. ರೈತ ನಮ್ಮ ದೇಶದ ಬೆನ್ನೆಲುಬು, ಅವರು ಚೆನ್ನಾಗಿರಬೇಕು. ಹೀಗೆ ಅಂತ ಹೇಳ್ತೀನಿ. ನಾನು ರಾಜಕೀಯದ ಮನುಷ್ಯ ಅಲ್ಲ. ನನಗೆ ಒಂದು ಮತ ಬೇಡ. ನಾನು ಒಂದು ಮಂಡಲ ಪಂಚಾಯತಿ ಸದಸ್ಯರೂ ಆಗೋದಿಲ್ಲ. ನಾನು ನಿಮ್ಮೆಲ್ಲರ ಒಳಿತನ್ನು ಬಯಸಬೇಕೆಂದು ಬಂದವನು. ನಿಮ್ಮ ಒಳಿತೆ ನನ್ನ ಒಳಿತು. ನಾನು ಈ ಸಂದರ್ಭದಲ್ಲೇ ಬಸವಣ್ಣನವರು ಕೊಟ್ಟ ಸಂದೇಶವನ್ನು ಹೊಂದಿದಂಥ ಈ ಒಂದು ಫೋಟೋವನ್ನು ನಿಮಗೆ ಕೊಡ್ತೇನೆ. ನೀವು ಯಾರಾದರೂ ಒಬ್ಬರ ಮನೆಯಲ್ಲಿ ಇಟ್ಕೊಂಡು ದಿನ ದರ್ಶನ ಮಾಡಿರಿ, ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ. ಇನ್ನೂ 5-6 ದಿನಗಳಿಗೆ ಮಳೆ ಆಗಿಲ್ಲ ಅಂತೇಳಿ ಅದ ಮಳೆ ಆಗಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಮನೆಯವರು ಒಂದು ಹೆಚ್ಚು ಮನೆಯವರು ಯಾರು ಯಾವುದರ ಒಂದು ಹೇಳಿ ದೇವರು ಗಂಟೆ ಈ ದಿನ ಈ ಸಂದರ್ಭದಲ್ಲಿ ಕೊಡುವಾಗ ಒಂದು ಆಶೀರ್ವಾದ ಮಂತ್ರವನ್ನು ಹೇಳ್ತೇನೆ. ಆಯುಷ್ಯ ಆರೋಗ್ಯ ಮುದಾರ ಸೌಖ್ಯಂ ಸುಪುತ್ರ ಮೂತ್ರಾದಿ ಪರಾಭಿವೃದ್ಧಿಂ ಭಕ್ತಿಂಚ ವಿದ್ಯಾಂಚ ವೃದ್ಧಿಂ ಅದೇ ದೇವ ಶ್ರೀ ತಿರುಪತಿ ವೆಂಕಟೇಶ ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ತಮ್ಮನ್ನು ಪರಿಚಯ ಮಾಡ್ಕೊಂಡು ತಮ್ಮ ಹೆಸರು ವಯಸ್ಸು 66, ವಯಸ್ಸು 76, ವಾಸುದೇವ ರೆಡ್ಡಿ 88, ವೆಂಕಟೇಶ್ ರೆಡ್ಡಿ 76, ಮಂಜುನಾಥ್ ರೆಡ್ಡಿ 56, ದೇವಣ್ಣ 62, ಪ್ರಕಾಶ್ ರೆಡ್ಡಿ 75, 83, ವಿಜಯಣ್ಣ. ಹೀಗೆ ನಾನು ಎಲ್ಲರನ್ನೂ ಭೇಟಿಯಾಗಿದ್ದೇನೆ. ಅವರಿಗೆ ಭಗವಂತ ಅಂದರೆ ಈಶ್ವರನ ಅವತಾರ ಅಂತ ಹೇಳ್ತಾರೆ. ಇದು ಆಲದ ಮರ ಅಂದರೆ ಈಶ್ವರ. ಈಶ್ವರನಿಗೆ ಅದು ಅಶ್ವತ್ಥ ಇದನ್ನು ವಿಷ್ಣು ಅಂತ. ಇದು ವಿಷ್ಣುವಿನ ಪ್ರತೀಕ. ಆ ವಿಷ್ಣುವಿನ ಸಾಕ್ಷಿಯಾಗಿ ಇವತ್ತು ಹೇಳಿ ಹೋಗ್ತಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ನಮ್ಮ ಮಂಜಾಣಿಗೆ ಹೇಳ್ರಿ, ಇನ್ನು 3-4 ದಿನದಲ್ಲಿ ಮಳೆ ಆಗಲೇಬೇಕು. ಇದು ನನ್ನ ಹೃದಯದಿಂದ ಪರಮಾತ್ಮಲ್ಲಿ ಪ್ರಾರ್ಥನೆ ಸಲ್ಲಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ತಿರುಪತಿ ವೆಂಕಟೇಶ್ವರನಿಗೆ, ತಿರುಪತಿ ವೆಂಕಟೇಶ್ವರನಿಗೆ ಶುಭಂ.